ನೀಟ್ ಪರೀಕ್ಷೆ ಪೇಪರ್ ಲೀಕ್ ವಿಷಯದಲ್ಲಿ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ಪಡೆದು ಸ್ವತಂತ್ರ ನಿಷ್ಪಕ್ಷಪಾತವಾದ ತನಿಖೆ ನಡೆಸಬೇಕು. ಪ್ರತಿಭಟನೆಯ ಸೋಗಿನಲ್ಲಿ ಸಂಘ ಪರಿವಾರದ ಗುಂಡುಗಳು ಬಂದು ಗಲಭೆ ನಡೆಸಿ ಪೊಲೀಸ್ ಮೇಲೆ ಹಲ್ಲೆ, ನಿಂತಿರುವ ವಾಹನಗಳ ದಾಳಿ ನಡೆಸಿದ್ದಾರೆ. ಇದರ ಬಗ್ಗೆ ಸ್ವತಂತ್ರ ತನಿಖೆ ನಡೆಸಬೇಕೆಂದು ಸಂವಿಧಾನ ಸಂರಕ್ಷಣೆ ಸಮಿತಿ ಕಲಬುರಗಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಜನರ ಧ್ವನಿಯನ್ನು ಹತ್ತಿಕ್ಕುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ವಿದ್ಯಾರ್ಥಿಗಳ ಮೇಲೆ ಅಮಾನುಷ ದಾಳಿ ನಡೆಸಿರುವ ಬಿಜೆಪಿ ಗುಂಡಾಗಳಿಗೆ ಹೇಳಿದಿಕ್ಕಾರ. ಭಾರತ ದೇಶದಲ್ಲಿ ಏನಾಗ್ತಿದೆ ಅಂತಂದ್ರ ಕೇಂದ್ರ ಸರ್ಕಾರ ತನ್ನದೇ ಆದಂಥ ಒಂದು ರೂಪದಲ್ಲಿ ಇವತ್ತು ಡೆಮೋಕ್ರಸಿಯನ್ನು ಹಾಳು ಮಾಡ್ತಾ ಇದೆ. ಇವತ್ತಿನ ದಿವಸ ಈ ಒಂದು ಕೇಂದ್ರ ಸರ್ಕಾರ ಈಗ ಏನ್ ಮಾಡ್ತಿದೆ ಅಂತಂದ್ರೆ ಮಕ್ಕಳ ವಿದ್ಯಾರ್ಥಿಗಳು ನಡೆಯುವಂಥ ನೀಟ್ ಪರೀಕ್ಷೆಯಲ್ಲಿ ಅನೇಕ ರೀತಿಯಾದಂಥ ಪರೀಕ್ಷೆಗಳಲ್ಲಿ ಪ್ರತಿಯೊಂದರಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇವೆ. ಈ ಲೀಕ್ ಆದ್ಮೇಲೆ ಇನ್ನು ಮತ್ತೆ ಯಾವ ನೈತಿಕತೆ ಇದಂತ ಈ ವಿದ್ಯಾರ್ಥಿಗಳು ಕಷ್ಟಪಟ್ಟು ಒಂದು ವರ್ಷ ತನಕ ಅವ್ರ ಅಭ್ಯಾಸ ಮಾಡಿ ಒಂದು ಪರೀಕ್ಷೆಗೆ ತಯಾರು ಮಾಡದಂತ ಅವರ ಒಂದು ಶ್ರಮವನ್ನು ನೀವು ಹಾಳು ಮಾಡ್ತಾ ಇದ್ದೀರಿ. ಈಗ ಅದು ಲೀಕ್ ಮಾಡಿ ಯಾರೋ ಒಂದು ಇವರಿಗೆ ದುಡ್ಡಿಗೆ ಮಾರ್ಕೊಂಡು ನಿಮ್ಮ ಸರ್ಕಾರ ಕೇವಲ ಒಂದು ಏಜೆಂಟ್ ಆಗಿ ವರ್ತಿಸ್ತಾ ಇದೆ. ಕೆಲವು ಜನರ ಏಜೆಂಟ್ ಆಗಿದೆ. ಇವತ್ತು ಮೋದಿ ಸರ್ಕಾರ ಯಾವ ರೀತಿಯಾದಂತಹ ಒಂದು ನೈತಿಕ ಆದಂತ ಅವರ ಬಳಿ ನೈತಿಕತೆ ಇಲ್ಲ. ನಾವು ಈಗ ಇವತ್ತಿನ ದಿವಸ ಜಂತರ ಮಂತರಲ್ಲಿ ನಡೆಯುವಂತ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಮೇಲೆ ಯಾವುದೋ ಒಂದು ಹೆಸರಿಲ್ಲಾರ್ದ ಗುಂಡಗಳು, ಅವ್ರು ಯಾರಂತ ಗೊತ್ತಿಲ್ಲ ಅಂತ ಗುಂಡಾಗಿರಿಯನ್ನು ಇವತ್ತ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅಂತ ಗುಂಡಾಗಿರಿ ಮಾಡ್ಲಿಕ್ಕೆ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಅವರಿಗೆ ಹೊಡೆದಿದ್ದಾರೆ. ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಹೆಣ್ಣು ಗಂಡು ಅನ್ನೋದಲ್ಲದೆ ಒಂದು ಹೊಡೆದು ಬಹಳ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಂಚುಕ್ ಅಂತ ಹೇಳಿ ಒಬ್ಬರ ವಿಜ್ಞಾನಿಗಳು ಅವರಿಗೂ ಕೂಡ ಯಾವುದೇ ಒಂದು ಕಾರಣ ಇಲ್ಲದೆ ಅರೆಸ್ಟ್ ಮಾಡ್ಕೊಂಡು ಒಳಗೆ ಹಾಕಿದ್ದಾರೆ. ಅವ್ರು ನಡೆಯುವಂತ ಹೋರಾಟದಲ್ಲಿ ತಾವು ಕೂಡ ಅದಕ್ಕೆ ಸಮರ್ಥನೆ ಕೊಡಬೇಕಾಗಿತ್ತು. ಇವತ್ತು ಕೇಂದ್ರ ಸರ್ಕಾರ ಅಘೋಷಿತವಾದಂತ ಎಮರ್ಜೆನ್ಸಿ ಇದ್ದಂತ ಕಾಲ ಬಂದಿದೆ. ಇವತ್ತ ನಾವು ಎಮರ್ಜೆನ್ಸಿ ಮಾಡಿದರೆ ಯಾವುದೇ ಸ್ವಾತಂತ್ರ್ಯ ಇಲ್ಲ, ಯಾವುದೇ ಒಂದು ವಾಕ್ ಸ್ವಾತಂತ್ರ್ಯ ಇಲ್ಲ, ಯಾವುದೇ ಒಂದು ಡೆಮೋಕ್ರಸಿ ಅನ್ನೋದಂತಿಲ್ಲ. ಇಂಥ ಒಂದು ನಿಮ್ಮ ಪರಿಸ್ಥಿತಿಯಲ್ಲಿ ನೀವು ಈ ದೇಶವನ್ನು ನಡೆಸಲಿಕ್ಕೆ ಅಸಮರ್ಥರು ಅನ್ನುವಂತ ಮಾತನ್ನು ಹೇಳುತ್ತಾ ನೀವು ಇವತ್ತೇ ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ದೇಶಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಪ್ರಜಾಪ್ರಭುತ್ವ ಅನ್ನೋದೊಂದು ಬರಬೇಕು ಅಂತಕೊಂಡು ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಅಶೋಕ್ ಗೋಳಿ. ದೇಶದ ಪ್ರಜಾಪ್ರಭುತ್ವದಲ್ಲಿ ವಿದ್ಯಾರ್ಥಿಗಳ ಹೋರಾಟವನ್ನ ಅತ್ಯಂತ ಕ್ರೂರವಾಗಿ ಜಲಿಯನ್ ವಾಲಾಬಾಗ್ ಬ್ರಿಟಿಷರ ಮಾದರಿಯಲ್ಲಿ ಇವತ್ತು ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆದಿದೆ. ನೂರಾರು ವಿದ್ಯಾರ್ಥಿಗಳು ತಲೆ ಹೊಡ್ಕೊಂಡಿದ್ದಾರೆ. ಇಲ್ಲಾಂದ್ರೆ 50ಕ್ಕೂ ಹೆಚ್ಚು ಹೆಣ್ಮಕ್ಳ ಮೇಲೆ ಲೈಂಗಿಕ ರೀತಿಯಲ್ಲಿ ಇವತ್ತು ಚಿತ್ರಹಿಂಸೆ ನೀಡಿದ್ದಾರೆ. ಒಟ್ಟಾರೆ ಇದೊಂದು ಬ್ರಿಟಿಷ್ ಸಂತತಿಯ ಇಟ್ಲಿಯ ಪ್ರಾಯೋಗಿಕ ಶಾಲೆಯ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿ ಮೇಲೆ ಬಿಜೆಪಿ ಸರ್ಕಾರ ದಾಳಿ ಮಾಡಿದೆ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ದೇಶದಲ್ಲಿ ಯಾರೇ ಧರಣಿ ಕುಂದರ್ಲಿ, ಹೋರಾಟ ಮಾಡ್ಲಿ, ಬಿಜೆಪಿ ವಿರುದ್ಧ ಮಾತಾಡಿದವ್ರನ್ನ ಖಲಿಸ್ತಾನಿಗಳನ್ನೋದು, ಪಾಕಿಸ್ತಾನ ಏಜೆಂಟ್ ಅನ್ನೋದು, ನೇಪಾಳಿ ಅನ್ನೋದು, ಬಾಂಗ್ಲಾದೇಶ ಅನ್ನೋದು ಒಂದು ದೊಡ್ಡ ಸಂಸ್ಕೃತಿ ಬೆಳೆದಿದೆ. ಆದ್ರೆ ನೈತಿಕವಾಗಿ ನಿಮ್ಗೆ ಏನಾದ್ರೂ ತಾಕತ್ತಿದ್ರೆ ಜನರ ಮುಂದೆ ಬಂದು ನಿಮ್ಮ ನಮ್ಮ ಸವಾಲುಗಳನ್ನ ಸ್ವೀಕಾರ ಮಾಡಿ ಮಾತುಕತೆಗೆ ಬರಬೇಕು. ಅದನ್ನ ಬಿಟ್ಟು ಇವತ್ತು ಗುಂಡಾವರ್ತಿ ಮಾಡ್ತಕ್ಕಂಥದ್ದು, ಪೊಲೀಸರ ಬಟ್ಟೆ ಹಾಕೊಂಡು ಇವತ್ತು ವಿದ್ಯಾರ್ಥಿ ಹಲ್ಲೆ ಮಾಡ್ತಕ್ಕಂಥದ್ದು, ಶಾಂತಿಯುತ ಹೋರಾಟವನ್ನ ಹಿಂಸೆ ಮಾರ್ಗದಲ್ಲಿ ಒಯ್ದು ಇವತ್ತು ವಿದ್ಯಾರ್ಥಿ ಹಲ್ಲೆ ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ನಿಜವಾಗ್ಲೂ ನಿಮ್ಮ ದೇಶದ ಬಗ್ಗೆ ಕಾಳಜಿ ಇದ್ದರೆ ನಿಮ್ಮ ಧರ್ಮೇಂದ್ರ ಪರಿಷತ್ ತಪ್ಪು ಮಾಡಿದ್ದೇನೆ. 10 ವರ್ಷದಲ್ಲಿ 17 ಬಾರಿ ನೀಟ್ ಪತ್ರಿಕೆ ಸೋರಿಕೆ ಆಗಿದೆ. 152 ಬಾರಿ ಬೇರೆ ಬೇರೆ ಪತ್ರಿಕೆಗಳು ಲೀಕ್ ಆಗಿದೆ. ಇದೆಲ್ಲದಕ್ಕೂ ಕಾರಣ ನರೇಂದ್ರ ಮೋದಿ ಅವರು ಸ್ವತಃ ರಾಜೀನಾಮೆ ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ದೇಶ ಬಿಟ್ಟು ನೀವು ತೊಲಗಿ, ನಿಮ್ಮ ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆ ಕೊಡ್ಬೇಕಂತ ಇವತ್ತು ನಾವು ಆಗ್ರಹ ಮಾಡ್ತೀವಿ. ರಾಷ್ಟ್ರಪತಿ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ಲಿಕ್ಕೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಾವು ಈ ಸರ್ಕಾರದ್ದು ಮಾಡಕ್ಕೆ ರೆಡಿ ಮಾಡ್ತಾ ಇದೀವಿ.